ಹಲೋ ವಿವರ್ಸ್, ನಮಸ್ಕಾರ ಎಲ್ಲರಿಗೂ. ರೂಪಾಗೌಡಾಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ರೂಪಾಗೌಡ. ನೋಡಿ ಫ್ರೆಂಡ್ಸ್, ನಾನಿವತ್ತು ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸಕ್ಕರೆ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೀವೆಲ್ಲರೂ ಸಕ್ಕರೆ ಕೊಬ್ಬರಿ ಮಿಠಾಯಿ ಮಾಡಿರ್ತೀರಾ, ಬಟ್ ಈ ರೀತಿಯಾಗೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ. ಆ ರೀತಿಯಾಗಿ ಈ ಒಂದು ಮಿಠಾಯಿನ ನೀವು ಮಾಡ್ಕೊಳ್ಬೋದು. ಇದನ್ನ ಹೇಗೆ ಮಾಡೋದು ಅಂತ ನಾನಿವತ್ತು ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮೀಡಿಯಮ್ ಸೈಜು 1.5 ಕೊಬ್ಬರಿನ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದರದ್ದು ಬ್ರೌನ್ ಕಲರ್ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು 5 ಏಲಕ್ಕಿ ಜೊತೆಲಿ ಇದನ್ನು ರುಬ್ಕೊಳ್ತೀನಿ. ತರಿಯಾಗಿ ರುಬ್ಕೊಳ್ಬೇಕು. ರುಬ್ಬಿರ್ತಕ್ಕಂಥ ಮಿಶ್ರಣನ ನಾನು ಬೌಲಲ್ಲಿ ಮೆಸರ್ ಮಾಡಿಕೊಂಡೆ. 1.5 ಬೌಲಷ್ಟು ಮಿಶ್ರಣ ಸಿಕ್ಕಿದೆ. ಸೊ ಈ ಕೊಬ್ಬರಿ ಮಿಶ್ರಣಕ್ಕೆ ನಾನು 3/4 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈ ಸಕ್ಕರೆನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಕೊಬ್ಬರಿ ಮತ್ತು ಸಕ್ಕರೆ ಎರಡನ್ನೂ ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಇದಾದಮೇಲೆ ಫ್ರೆಂಡ್ಸ್, ನಾನು ನಾನ್ ಸ್ಟಿಕ್ ಓಕನ್ನು ತೊಗೊಳ್ತೀನಿ. ಸೊ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ಕೇ ತೊಗೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂತ ಹೇಳಿದ್ರೆ ದಪ್ಪ ತಳದ್ದು ಪಾತ್ರೆ ಯಾವುದಾದ್ರೂ ಇದ್ದರೆ ಅದರಲ್ಲೇ ಮಾಡಿ. ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾನ್ ಸ್ಟಿಕ್ ಆದರೆ ಬೆಟರು. ಸೊ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೂ ಜಾಸ್ತಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಇಲ್ಲಿ ಒಂದು ಅರ್ಧ ಬೌಲಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಕುದಿ ಬಂದ ನಂತರ ನಾನು ಮಿಶ್ರಣ ಮಾಡಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಸಕ್ಕರೆ ಮಿಶ್ರಣ ಏನಿದೆ ಅದನ್ನು ನಾನು ಇದರಲ್ಲಿ ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಿಧಾನವಾಗಿ ನೀವು ಸೇರಿಸ್ಕೊಳ್ಳಿ. ಇದನ್ನು ಸೇರಿಸ್ಕೊಂಡು ಒಂದು 15ರಿಂದ 20 ನಿಮಿಷಗಳ ಕಾಲ ನೀವು ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಇಲ್ಲ ಅಂದರೆ ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ತಿರುಗಿಸ್ತಾ ಆ ಪಾತ್ರೆ ತಳದಲ್ಲಿ ಅಂಟೋದಿಲ್ಲ, ಮಿಶ್ರಣ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ನೀವು ತಿರುಗಿಸ್ತಾ ಹೋಗಬೇಕು. ನೋಡಿ, ಇದು ಆಲ್ಮೋಸ್ಟ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಬಿಟ್ಕೊಳ್ತಾ ಇದೆ, ಪಾತ್ರೆಗೆ ಅಂಟ್ತಿಲ್ಲ ಇದು ಮಿಶ್ರಣ. ಸೊ ಇದು ಕೊಬ್ಬರಿ ಮಿಠಾಯಿ ಅದಕ್ಕೆ ಬರ್ತಿದೆ ಫ್ರೆಂಡ್ಸ್. ಇವಾಗ ನಾನು ಒದ್ದೆ ಕೈಯಲ್ಲಿ ಒಂದು 15 ನಿಮಿಷ ತಿರುಗಿಸಿದ್ದೀನಿ. ಸೊ ಇವಾಗ ನಾನು ಒದ್ದೆ ಕೈಲಿ ಒಂದು ಬಾಲ್ ಥರ ಈ ರೀತಿಯಾಗಿ ಶೇಪ್ ಮಾಡ್ತೀನಿ. ಸೊ ಅಲ್ಲಿ ನನ್ನ ಕೈಗೆ ನೋಡಿ ಅಂಟ್ತಿಲ್ಲ. ಸೊ ಇವಾಗ ಇದು ಕರೆಕ್ಟ್ ಅದಕ್ಕೆ ಬಂದಿದೆ. ಸೊ ಇವಾಗ ಒಂದು ಪ್ಲೇಟಲ್ಲಿ ನಾನು ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ. ಸೊ ಇದಕ್ಕೆ ಆ ಮಿಶ್ರಣನ ಹಾಕ್ಕೊಂಡು ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಈ ರೀತಿಯಾಗಿ ತಟ್ಕೊಳ್ಬೇಕಾಗತ್ತೆ. ಸಮನಾಗಿ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆ ನಂತರ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿಕೊಂಡು ಗೋಡಂಬಿನೋ ದ್ರಾಕ್ಷಿನೋ ಅದ್ರ ಮೇಲೆ ಇಟ್ಕೊಂಡು 1 ಅವರ್ ನೀವು ವೆಯ್ಟ್ ಮಾಡಿದರೆ ಸಾಕು. ಕೊಬ್ಬರಿ ಮಿಠಾಯಿ ಸೂಪರಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಸಾಕು ಕರಗಬೇಕು. ಆ ರೀತಿಯಾಗಿ ಈ ಒಂದು ಮಿಠಾಯಿ ಬಂದಿದೆ. ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಅನಿಸಿಕೆಗಳಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನನ್ನ ಈ ಒಂದು ವಿಡಿಯೋನ ಈ ತನಕ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ